ಸರ್, ಈಗ ನಾವೆಲ್ಲ ತಾವುಗಳು ಇನ್ನೂ ಹೆಚ್ಚು ಪತ್ರಿಜಿಯವರ ಜೊತೆಯಲ್ಲಿ ಒಡನಾಟದಲ್ಲಿ ಬಂದವರು. ಪತ್ರಿಜಿಯವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟವರು ನಾವು. ಪತ್ರಿಜಿಯವರ ಜೊತೆಯಲ್ಲಿ ಒಡನಾಟ, ಅವರ ಜೊತೆಗೆ ನಾವು ಸಾಗಿದವರು. ಬಹಳಷ್ಟು ಜನರಿಗೆ ನಾವು ಪತ್ರಿ ಸರ್ನ ನೋಡಿಲ್ಲ, ನೀವು ಬಹಳ ಪುಣ್ಯವಂತರು ಅಂತ ಹೇಳ್ತಾರೆ ಸರ್. ಇಲ್ಲಿ ಪ್ರಶ್ನೆ ಏನಂದ್ರೆ, ಈ ಸಾಧನೆಗೆ ಗುರು ತುಂಬಾ ಮುಖ್ಯನಾ ಅಥವಾ ಸ್ವಯಂ ಸಾಧನೆ ಮಾಡ್ಬೋದಾ ಅಂತ ಪ್ರಶ್ನೆ ಸರ್ ಇದು. ಅದಕ್ಕೆ ಹೇಳಿ ಸರ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನಮ್ಮ ಹ್ಯೂಮನ್ ಮೈಂಡ್, ಮನುಷ್ಯನ ಮನಸ್ಸು ಹೇಗೆ ಅಂತಂದ್ರೆ, ಸಾಕಾರ ಇದ್ದಾಗ, ನಿರಾಕಾರ ಇದ್ದಾಗ ನಮ್ಗೆ ಏನೂ ಕಲ್ಪನೆಗಳು ಬರೋದಿಲ್ಲ. ಸಾಕಾರ, ಆಕಾರ ಬೇಕು ನಮ್ಗೆ. ಅದಕ್ಕೆ ನಾವು ದೇವರುಗಳನ್ನ ಸೃಷ್ಟಿ ಮಾಡ್ಕೊಂಡಿರುವಂಥದ್ದು, ಮೂರ್ತಿಗಳನ್ನ ಸೃಷ್ಟಿ ಮಾಡ್ಕೊಂಡಿರೋದು. ದೇವ್ರಿರೋದು ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವುಗಳೇ ದೇವರುಗಳು ಅಂತ ಹೇಳುವಂಥದ್ದು. ಈಗ ಅವತಾರ ಪುರುಷರು ಕೂಡ ಮನುಷ್ಯನ ರೂಪದಲ್ಲಿ ಶರೀರಧಾರಿಯಾಗೆ ಬಂದಿರತಕ್ಕಂಥದ್ದು ಇಲ್ಲಿಗೆ. ಅಂತಹ ಅವತಾರ ಪುರುಷರನ್ನ ಮುಂದಿನ ಪೀಳಿಗೆ ಮರಿದೇ ಇರ್ಲಿ ಅಂತನ್ನೋ ಕಾರಣಕ್ಕೆ ವಿಗ್ರಹ ರೂಪದಲ್ಲಿ ಕೊಟ್ಟಿರುವಂಥದ್ದು. ಅವ್ರನ್ನ ಮರಿಬಾರದು ಅಂತ ಅನ್ನೋದಕ್ಕೆ. ಅವರು ಹುಟ್ಟಿ ಬಂದು ಇಲ್ಲಿ ಮಾನವ ರೂಪದಲ್ಲಿ ಇದ್ದು ಸಾಧನೆಗಳನ್ನ ಮಾಡಿ ಎಲ್ರಿಗೂ ಕೂಡ ಬೋಧನೆಗಳನ್ನ ಮಾಡಿ ಹೋಗಿದ್ದಾರೆ. ಈ ಲೋಕದ ನಿಯಮದ ಅನುಸಾರ ಎಲ್ಲವೂ ಆಗಿದೆ, ಅವತಾರ ಪುರುಷರು ಅಂತ ಕರಿತೇವೆ. ಆದ್ರೆ ಅವ್ರನ್ನ ಮರಿದೇ ಇರೋ ತರ ನಾವು ಮಾಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತೇಳಿ ಆ ಒಂದು ತಂತ್ರಕ್ಕೆ ಉಪಯೋಗಿಸಿ ವಿಗ್ರಹ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಆ ಏನೇ ಆದ್ರೂ ಕೂಡ ನಮ್ಮ ಇಂದ್ರಿಯಗಳಿಗೆ, ಕಣ್ಣಿಗೆ ಒಂದು ಆಕಾರ ಬೇಕು, ಮೂಗಿಗೆ ಒಂದು ವಾಸನೆ ಬೇಕು, ನಾಲಿಗೆಗೆ ಒಂದು ರುಚಿ ಬೇಕು. ಈ ತರ ಇದ್ದಾಗ ನಾವು ಅದನ್ನ ಫೀಲ್ ಮಾಡ್ತೀವಿ, ಅನುಭವಿಸ್ತೀವಿ, ಅಂದ್ರೆ ಇಂದ್ರಿಯಗಳ ಮೂಲಕ. ಆದ್ರಿಂದ ನಮಗೆ ಸಾಕಾರ ಬೇಕು. ಗುರು ಆದವನು ಕೂಡ ಜೀವಂತವಾಗಿ ಇರಬೇಕು, ಆತನ ಬಾಯಿನಿಂದ ನಾವು ಪ್ರವಚನಗಳನ್ನ ಕೇಳಬೇಕು, ಆಯ್ತಾ, ಅವರ ಕೈಯಿಂದ ಆಶೀರ್ವಾದಗಳನ್ನ ಪಡ್ಕೊಳ್ಬೇಕು. ಈ ರೀತಿ ನಿರೀಕ್ಷೆಗಳಿರುತ್ತೆ. ಹಾಗಾಗಿ ನಮ್ಗೆ ಜೀವಂತ ಗುರುಗಳ ಅವಶ್ಯಕತೆ ಇದೆ ಅಂತೇಳಿ ನಾವು ಅನ್ಕೊಳ್ತೀವಿ. ಆದ್ರೆ ಪತ್ರಿ ಸರ್ ಏನ್ ಹೇಳಿದ್ದಾರೆ ಅಂತಂತಂದ್ರೆ, ನಾನು ನಿಮ್ಮ ಗುರು ಅಲ್ಲ, ನಿಮ್ಮ ಉಸಿರೇ ನಿಮ್ಮ ಗುರು. ಅಂದ್ರೆ ಇಲ್ಲಿ ಕಾನ್ಸೆಪ್ಟ್. ಮತ್ತೆ ಗುರು ಅಂತಂತಂದ್ರೆ ಜ್ಞಾನ, ನಾಲೆಡ್ಜ್. ನಾಲೆಡ್ಜ್ ಯಾರು ಕೊಡ್ತಾರೆ ಅವರೆಲ್ಲರೂ ಕೂಡ ಗುರುಗಳೇ. ಹಾಗಾಗಿ ಪತ್ರಿ ಸರ್ ಅವರ ಜೊತೆಗೆ ನಾವು ವಾಸ್ತವಿಕವಾಗಿ ಇದ್ದದ್ದು ನಿಜ. ನೀವು ಹೇಳಿದಾಗೆ ನಾವು ಭಾಗ್ಯಶಾಲಿಗಳು ಅಂತ ಅನ್ನೋದು ಕೂಡ ನಿಜಾನೇ. ಆದ್ರೆ ಅವರು ದೈಹಿಕವಾಗಿ ಇಲ್ಲದೆ ಇದ್ದಾಗ, ಈಗ ಅವರು ದೈಹಿಕವಾಗಿ ಇಲ್ಲ ಅಂತಂದಾಗ ತೆರೆ ಮರೆಯಲ್ಲಿ ಇದ್ದಾರೆ, ದಿವ್ಯ ಚೇತನದ ರೂಪದಲ್ಲಿ ಇದ್ದಾರೆ, ಜ್ಯೋತಿ ಸ್ವರೂಪದಲ್ಲಿ ಇದ್ದಾರೆ, ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರೊಬ್ಬರೇ ಅಲ್ಲ, ಬೇಕಾದಷ್ಟು ಜನ ಅದೇ ರೀತಿಯಲ್ಲಿ ಇದ್ದಾರೆ. ಆದ್ರೆ ಈ ಭೂಮಿಯ ಮೇಲೆ ನಾವು ಜನಸಾಮಾನ್ಯರ ಜೊತೆ ನಾವು ಸಮೂಹವನ್ನು ನಡೆಸಬೇಕು ಅಂತಂದ್ರೆ ಅದೇ ರೀತಿ ಒಂದು ಬಾಡಿನಲ್ಲಿ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲ ಅಂತಂತಂದ್ರೆ ಇನ್ನೊಬ್ಬ ಮನುಷ್ಯನೂ ಕೂಡ ಅವರ ರೀತಿಯಲ್ಲಿ ಬಾಡಿಯಿಂದ ಹೊರಬಂದು ಸೂಕ್ಷ್ಮ ಶರೀರಧಾರಿಯಾಗಿ ಎರಡು ಸೂಕ್ಷ್ಮ ಶರೀರಗಳು ಮಾತಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎರಡು ಭೌತಿಕ ಶರೀರಗಳಲ್ಲಿರ್ತಕ್ಕಂಥ ಸೂಕ್ಷ್ಮ ಶರೀರಗಳು ಇಂದ್ರಿಯಗಳ ಮೂಲಕ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಸೂಕ್ಷ್ಮ ಶರೀರ ಇನ್ನೊಂದು ಭೌತಿಕ ಶರೀರ ಸಪರೇಟ್ ಇದ್ದಾಗ ಸಂವಹನ ಅಂತ ಅನ್ನೋದು ಸಾಧ್ಯ ಆಗೋದಿಲ್ಲ. ನಾನು ಯಾಕೆ ಇದನ್ನೆಲ್ಲ ವಿವರವಾಗಿ ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಅವ್ರಿಗೆ ಗೊತ್ತಿಲ್ಲ, ಹೊಸದಾಗಿ ಬಂದಿರೋಂಥವ್ರು, ಮಾರ್ಗಕ್ಕೆ ಬಂದಿರತಕ್ಕಂಥವ್ರಿಗೆ ಈ ಸಾಕಾರ ಮತ್ತು ನಿರಾಕಾರದ ಬಗ್ಗೆ ಗೊತ್ತಿಲ್ಲ, ಗುಣ ಮತ್ತು ನಿರ್ಗುಣದ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಆ ಸಾಕಾರದಿಂದ ನಿರಾಕಾರಕ್ಕೆ ಹೋಗಬೇಕು ಅಂತ ಅನ್ನೋದು ಒಂದು ಮಾರ್ಗ. ಆದ್ರಿಂದ ಆರಂಭದ ಹಂತದಲ್ಲಿ, ಪ್ರಾಥಮಿಕ ಹಂತದಲ್ಲಿ ನಮಗೆ ಆಕಾರಗಳು ಅಂತ ಅನ್ನೋದು ಬೇಕಾಗುತ್ತೆ. ದೇವಸ್ಥಾನಗಳಿಗೆ ಹೋಗುವಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ವಿಗ್ರಹ ಅಲಂಕಾರಗಳನ್ನ ಮಾಡಿ ಅದರಲ್ಲಿ ಆನಂದವನ್ನು ಪಡೀತಕ್ಕಂಥದ್ದು ಪ್ರೈಮರಿ ಲೆವೆಲ್. ನೆಕ್ಸ್ಟ್ ಲೆವೆಲ್ಗೆ ನಾವು ಮಿಡ್ಲ್ ಸ್ಕೂಲ್ಗೆ ಬರಬೇಕು, ಹೈಸ್ಕೂಲ್ಗೆ ಬರಬೇಕು. ಬಂದಾಗ ನಮ್ಮ ಒಳಗಡೆನೆ ದೇವರ ಅಂಶ ಇದೆ ಅಂತ ಅನ್ನೋದನ್ನ ನಾವು ಸ್ವತಃ ನಾವು ಅರಿತುಕೊಳ್ತೇವೆ. ಧ್ಯಾನದ ಮೂಲಕ ಇಂದಿನ ಜನ್ಮಾಂತರದಲ್ಲಿ ನಮ್ದೇನು ಇದೆ ಸೆಲ್ಫ್ ನಾಲೆಡ್ಜು, ಅದು ಕೂಡ ನಮ್ಮ ಕೈಗೆ ತೆಗೆದುಕೊಳ್ಬಹುದು ಅಂತ ಹೇಳಿ ಪತ್ರಿ ಸರ್ ಹೇಳಿದ್ದಾರೆ. ಹಾಗಾಗಿ ಗುರು ಅಂತಂದ್ರೆ ಕೇವಲ ಜೀವಂತವಾದ ವ್ಯಕ್ತಿ ಅಷ್ಟೇ ಅಲ್ಲ. ಗುರು ಅಂತಂತಂದ್ರೆ ಜ್ಞಾನವೋ, ಅದು ತತ್ವ ಸಿದ್ಧಾಂತ ಕೂಡ ಹೌದು. ಗುರು ಅಂತಂದ್ರೆ ನಿಮ್ಮ ಉಸಿರೇ ನಿಮ್ಮ ಗುರು ಅಂತಂದ್ರೆ, ಯಾಕಂದ್ರೆ ಅರಿವಿನ ಒಂದು ಮಾರ್ಗವನ್ನ ತೋರಿಸ್ತಕ್ಕಂಥದ್ದು ಉಸಿರಾಟ. ಉಸಿರಾಟವನ್ನ ಗಮನ ಹರಿಸಿ ಅದನ್ನ ಒಂದು ವಾಹನವನ್ನಾಗಿ ನಾವು ಅಂತರ್ಪ್ರಯಾಣವನ್ನು ಮಾಡಿ ಆ ಆಂತರಿಕವಾಗಿರ್ತಕ್ಕಂಥ ನಮ್ಮ, ಅದು ನೀವು ಜೀವ ಅನ್ನೇ, ಪ್ರಾಣ ಅನ್ನೇ, ಆತ್ಮ ಅಂತಂತಾನೆ, ಆ ಚೇತನವನ್ನ ನಾವು
ಗುರುತಿಸ್ಕೊಳ್ತಕ್ಕಂಥದ್ದು, ನಮ್ಮನ್ನು ನಾವು ತಿಳ್ಕೊಳ್ತಕ್ಕಂಥದ್ದು, ನಾವು ಯಾರು ಅಂತ ತಿಳ್ಕೊಳ್ತಕ್ಕಂಥದ್ದಕ್ಕೆ ಆ ಆಕಾರ ಇರ್ಲೇಬೇಕು ಅಂತೇನಿಲ್ಲ, ಜೀವಂತ ಗುರುಗಳು ಬೇಕೇ ಬೇಕು ಅಂತಾನು ಏನು ಇಲ್ಲ. ಅಷ್ಟನ್ನ ಹೇಳಬಹುದು. ನಿಮ್ಮ ಪ್ರಶ್ನೆಗೆ ಬಹುಶಃ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಹಾ, ಥ್ಯಾಂಕ್ ಯು ಸರ್. ಇದಕ್ಕೆ ನಾನೊಂದು ಸಣ್ಣ ವಿವರಣೆ ಕೊಡ್ತೀನಿ ಸರ್. ಏನಂದ್ರೆ ಸತ್ಯಪರ್ಣ ಅಂತಕ್ಕಂಥ ಪುಸ್ತಕದ ಒಳಗಡೆ ಭೃಗು ಮಹರ್ಷಿ ಮತ್ತೆ ಅತ್ರಿ ಮಹರ್ಷಿ ಅವರು ಹೇಳ್ತಾರೆ ಸರ್, ನಮ್ಮ ಹಂತಕ್ಕೆ ಅಂದ್ರೆ ಅವರ ಒಂದು ಫ್ರೀಕ್ವೆನ್ಸಿಗೆ ನಾವು ರೀಚ್ ಆಗ್ಬೇಕಂದ್ರೆ ನಿಮ್ಮನ್ನ ನೀವು ಶ್ರುತಿಗೊಳಿಸ್ಕೊಳ್ರಿ ಅಂತ ಹೇಳ್ತಾರೆ ಸರ್. ಎಷ್ಟೋ ಜನರಿಗೆ ಧ್ಯಾನದೊಳಗಡೆ ಯಾರ್ಯಾರು ಋಷಿಮುನಿಗಳು ಬರ್ತಾ ಇದ್ದಾರೆ, ಅವ್ರೇನೋ ಹೇಳ್ತಾ ಇದಾರ, ಲಿಪ್ ಮೂವ್ಮೆಂಟ್ ಕಾಣ್ತಾ ಇದೆ, ಬಟ್ ಏನು ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. ಅಂದ್ರೆ ಅವ್ರು ಇರ್ತಕ್ಕಂತ ಫ್ರೀಕ್ವೆನ್ಸಿ ಆ ಒಂದು ಡೈಮೆನ್ಷನ್ ಬೇರೆ ಇರುತ್ತೆ. ನಾವಿರ್ತಕ್ಕಂತ ಈ ಭೂಮಿ ಡೈಮೆನ್ಷನ್ ಅಲ್ಲಿ ಇದ್ದಾಗ ಅದು ಅರ್ಥ ಆಗಲ್ಲ ಅನ್ನೋದು ಒಂದು ತಿಳುವಳಿಕೆ ಸರ್. ಇದು ಕರೆಕ್ಟಾ ಸರ್? ಹೌದು, ನೀವು ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡಿದ್ರಲ್ವಾ, ಹಾ ಸರ್. ಈ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಕೆಲವು ಇದಾವೆ. ಹಾ ಸರ್. ಆಮೇಲೆ ಮನುಷ್ಯನ ಕಿವಿ ಅಂದ್ರೆ ಇಂದ್ರಿಯ ಅಲ್ಲ, ನಿಮ್ಗೆ ಗೊತ್ತಲ್ಲ, ಶಬ್ದವನ್ನ ಕೇಳಿಸ್ಕೊಳ್ತಕ್ಕಂಥ ಒಂದು ಮಿತಿ ಇದೆ. ಆ ಮಿತಿ, ಆ ಫ್ರೀಕ್ವೆನ್ಸಿ ದಾಟಿ ಹೋದ್ಮೇಲೆ ಅದು ಶಬ್ದ ಕೇಳಿಸ್ಕೊಳಕ್ ಸಾಧ್ಯ ಇಲ್ಲ. ಅಂದ್ರೆ ಆ ರೀತಿ ಶಬ್ದ ಇಲ್ಲ ಅಂತ ನಾವು ಹೇಳಕ್ ಆಗಲ್ಲ. ವಿಜ್ಞಾನದಲ್ಲಿ ಅದು ಇದೆ. ಅಲ್ಟ್ರಾ ಅಂತಂದ್ರೆ ಹೆಚ್ಚಿನದು ಅಂತ. ಆ ರೇಸ್ ಗಳನ್ನ ನಾವು ನೋಡ್ಕೊಳಕ್ ಹೋಗಲ್ಲ. ಅಲ್ಟ್ರಾ ಸೌಂಡ್ ಇದೆ, ಅಲ್ಟ್ರಾ ರೇಸ್ ಇದೆ, ಈ ತರ ಎಲ್ಲವೂ ಕೂಡ ಇದಾವೆ. ಇಂದ್ರಿಯಾತೀತವಾಗಿರ್ತಕ್ಕಂಥ ಇವೆಲ್ಲವೂ ಕೂಡ ವಾಸ್ತವದಲ್ಲಿ ಇರ್ತಕ್ಕಂಥದ್ದೇ. ಇದಕ್ಕೆ ನೀವು ಹೇಳದಂಗೆ ಫ್ರೀಕ್ವೆನ್ಸಿ ಇದೆಯಲ್ಲ, ಅದು ಚೇಂಜ್ ಆಗುತ್ತೆ. ಆ ಫ್ರೀಕ್ವೆನ್ಸಿ ಚೇಂಜ್ ಆದಾಗ ಅದರ ಲೋಕನೇ ಬೇರೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಇಂದ್ರಿಯ ಗೋಚರವಾಗಿರ್ತಕ್ಕಂಥ ಫ್ರೀಕ್ವೆನ್ಸಿನೇ ಬೇರೆ. ಆ ಫ್ರೀಕ್ವೆನ್ಸಿಗೆ ಶ್ರುತಿಗೊಳ್ಳೋದು ಅಂತ ನೀವು ಹೇಳಿದ್ರಲ್ಲ, ಅದು ಚೇಂಜ್ ಆದ್ರೆ, ಅಲ್ಲಿ ಚೇಂಜ್ ಆದ್ರೆ ಆಗ ನಮ್ಗೆ ಕೇಳಿಸೋದಿಕ್ಕೆ ಇದೆ. ಅದು ಸುಪ್ತ ಪ್ರಜ್ಞೆಗೆ ಹೋದಾಗ, ಸುಪ್ತ ಸ್ಥಿತಿಗೆ ಹೋದಾಗ ಜಾಗೃತ ಮನಸ್ಸಿನ ಒಂದು ಇದೇ ಬೇರೆ, ಫ್ರೀಕ್ವೆನ್ಸಿನೇ ಬೇರೆ, ಸುಪ್ತ ಸ್ಥಿತಿಯ ಮನಸ್ಸಿನ ಫ್ರೀಕ್ವೆನ್ಸಿನೇ ಬೇರೆ. ಆಗ ಅಲ್ಲಿ ನಮಗೆ ಗೋಚರವಾಗಕ್ಕೆ, ಅರಿವಿಗೆ ಬರೋದಕ್ಕೆ ಶುರು ಆಗುತ್ತೆ. ಅದರಿಂದ ಅರಿವು ಎಚ್ಚರಿಕೆ ಸ್ಥಿತಿಲಿ ಇಟ್ಟು ನಾವು ಆ ಸ್ಥಿತಿಗೆ ಹೋದಾಗ ನಮಗೆ ಜ್ಞಾನ ಅಂತ ಅನ್ನೋದು ನಮಗೆ ಇಂಪ್ರಿಂಟ್ ಸಿಗುತ್ತೆ ಅಂತ ಹೇಳೋದು. ನೀವು ಹೇಳಿದ್ದು ಸರಿ, ಖಂಡಿತ ನಿಜ. ಥ್ಯಾಂಕ್ ಯು ಸರ್.